ಈ ಭೀಮಾ ನದಿ ಭೀಮಾ ತೀರ ಅಂತಾರಲ್ಲ, ಅಲ್ಲಿ ಕೆಲವೊಂದು ಒಂದಿಲ್ಲ ಒಂದು ಪ್ರಕರಣಗಳು ಆಗ್ತಾನೆ ಇರ್ತಾವೆ. ಅದು ಏನೇ ಆಗಲಿ, ಪೊಲೀಸರು ಎಷ್ಟೋ ಕಂಗಾವಲಾಗಿ ಕಾದ್ರೂ, ಎಷ್ಟೋ ಕ್ರಮ ತೊಗೊಂಡ್ರು, ಎಷ್ಟೋ ಶಿಕ್ಷೆ ಆದ್ರೂ ಕೂಡ ಒಂದಿಲ್ಲ ಒಂದು ಸುದ್ದಿಗೆ ಅದು ಬರ್ತಾನೆ ಇರ್ತದೆ. ಹಂಗೆ ಒಂದು ಘಟನೆ ಇವತ್ತು ಆಗ್ಯದ. ಅಂದ್ರೆ ಎಲ್ಲಿ, ಈ ನಮ್ಮ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದಲ್ಲಿ ಪಾಪ ಅವ ಒಂದು ಪಾಪಡಿ ಅಂಗಡಿ ಹಾಕೊಂಡು ತನ್ನ ಹೊಟ್ಟಿಪಾಡು ಇರ್ತದಲ್ಲ, ಹೊಟ್ಟೆ ಅನ್ನೋದು ಭಾಳ ಕೆಟ್ಟ, ಹೊಟ್ಟಿಪಾಡಿಗೆ ಒಂದು ಪಾಪಡಿ ಅಂಗಡಿ ಹಾಕೊಂಡು ದಿನನಿತ್ಯ ಅದೇ ಪಾಪಡಿ ಮಾರಿ ತನ್ನ ಜೀವನದ ಬಂಡಿ ಸಾಗಿಸ್ತಾ ಇದ್ದ. ಆದ್ರೆ ಅಲ್ಲಿ ಒಂದು ಕೆಲವೊಬ್ಬರು ಗಂಟು ಬಿದ್ದಿರುತ್ತವ ದುಷ್ಕರ್ಮಿಗಳು. ಪಾಪ ಅದು ಅವ ಮಾಡ್ಕೊಂಡು ತಿನ್ನೋದು ಆಗ್ಯದ, ಸಹಿಸೋದು ಇಲ್ಲೋ ಗೊತ್ತಿಲ್ಲ. ಅವಾಗ ದಿನನಿತ್ಯ ಸುಮಾರು ವರ್ಷಗಳಿಂದ ಕಾಡಿಸ್ತಾ, ನೀ ಅಂಗಡಿ ಬಂದ್ ಮಾಡ್ತೀವಿಲ್ಲೋ, ಇಲ್ಲಿಕಂದ್ರೆ ನಮಗೆ ಹಪ್ತಾ ಕೊಡು, ನಮಗೆ ತಿಂಗಳ ಮೇಂಟೆನೆನ್ಸ್ ಕೊಡು, ಇಲ್ಲಿಕಂದ್ರೆ ಅಂಗಡಿ ಬಂದ್ ಮಾಡು, ಇಲ್ಲಿಕಂದ್ರೆ ನೀನು ಬಿಡಂಗಿಲ್ಲ ಅಂತೇಳಿ ಪಾಪ ಆ ದುಡ್ಕೊಂಡು ತಿನ್ನೋನ ಮೇಲೆ ಇವರು ತಮ್ಮ ಪೌರುಷನ ತೋರ್ಸಾಕತ್ತಾರ. ಅದೇ ಥರನಾಗಿ ಇವತ್ತು 3-4 ಜನ ಬಂದು ಅವ್ರ ಮನೆ ಹೊಕ್ಕಿ ಅವ್ರಿಗೆ ಕೊಡೋದು, ಬಡೋದು, ಅಂಗಡಿ ಬಂದ್ ಮಾಡು, ಇಲ್ಲಿಕಂದ್ರೆ ನಮ್ಗೆ ಹಪ್ತಾ ಕೊಡು ಅವ್ರು ಹೇಳ್ಯಾರ. ಅದನ್ನು ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅವರ ಹೇಳ್ಯಾರ. ಅಲ್ಲಿ ಕೇಳ್ಬೋದು ನೀವು. ಏಕಾಏಕಿ ಬಂದು ಕಲ್ಲು ತೊಗೊಂಬಂದು, ಆ ಪಂಚ ತೊಗೊಂಬಂದು, ಮತ್ತು ಈ ಬಡಿಗೆಗಳು ತೊಗೊಂಬಂದು ಎಲ್ಲರೂ ಕೂಡ ಅಂಗಡಿ ಬಂದ್ ಮಾಡಿರತ್ತೇಳಿ ನಮಗೆ ಹಲ್ಲೆ ಮಾಡ್ಯಾರ. ನಾವು ಎಲ್ಲಿಗೆ ಹೋಗ್ಬೇಕು, ನಮ್ಮ ಬಡವ್ರಿಗೆ ರಕ್ಷಣೆನೇ ಇಲ್ಲ ಅಂತೇಳಿ ಪಾಪ ಅವ ಹೇಳ್ಕೊಂಡಾನ ಅಲ್ಲಿ. ಅಂಥ ಈ ಘಟನೆಗಳ ಪದೇ ಆಗ್ಲಿಂತ ಏನಾಗತ್ತಾ, ಈಗಿನ ಕಾಲದಾಗ ದುಡ್ಕೊಂತಿರ್ನ ಹೊಟ್ಟೆ ತುಂಬಂಗಿಲ್ಲ, ಇನ್ನು ಇವ್ರು ಬಡ್ಕೊಂಡು ತಿನ್ನಾಕ ನಿತ್ರ ಎಲ್ಲಿ ಹೊಟ್ಟೆ ತುಂಬತದ? ಈ ಪಾಪ ಇವ್ರು ದುಡ್ಕೊಂಡು ತಿನ್ನಾಕತ್ತಾರ, ತಮ್ಮ ಬದುಕಿನ ಬಂಡೆ ಸಾಕಿಸಾಕತ್ತಾರ. ಅವ್ರೇನು ದೊಡ್ಡ ಅಂಗಡಿ ಏನು ಇಟ್ಟಿಲ್ಲ, ಒಂದು ಪಾಪಡಿ ಅಂಗಡಿ ಇಟ್ಟದ್ದಿತ್ತು. ಅದೇ ತಪ್ಪಾಗಿಬಿಟ್ಟದವ್ರು. ನೀವು ಅಂಗಡಿ ಬಂದ್ ಮಾಡ್ಲಿಕ್ಕಂದ್ರೆ ನಾವು ನಿಮ್ಮನ್ನ ಬಿಡೋದಿಲ್ಲ ನೋಡು ಅಂತೇಳಿ ಜೀವ ಬೆದರಿಕೆ ಕೂಡ ನೀಡ್ತಾರಂತ. ಇದು ಎಲ್ಲಿಗೆ ಬತ್ತು? ಯಾಕೆ ಇದಕ್ಕೆ ಏನು ಕಾನೂನು ಕೈ ಕಟ್ಕೊಂಡು ನಿಂತದ? ಏನು ಅಲ್ಲೇನು ಆಡಳಿತ ಏನಿರ್ತಲ್ಲ, ಆಡಳಿತ ಸರಿ ಇಲ್ಲೋ? ಇವ್ರ ಪಾಲಿಗೇನು ಕಾನೂನು ಏನು ಸಂಬಂಧ ಇಲ್ಲನೋ? ಇವತ್ತು ತಂದೆ ಆ ಮಗಗ ಹಿಗ್ಗ ಮುಗ್ಗ ಹೊಡೆದಾರದು. ಯಾಕೆ? ಬರೀ ಒಂದು ಅಂಗಡಿ. ದುಡ್ಕೊಂತಿನವ್ರು ಕಾಲೇನು ಸಾಗ್ತದ. ಇದು ಎಲ್ಲ ಘಟನೆ ಆಗಿದ್ದು ಇದೇ ಆಲ್ಮೇಲ್ ಪಟ್ಟಣದಾಗ. ಆಲ್ಮೇಲ್ ಪಟ್ಟಣದಲ್ಲಿ ಈ ದಸ್ತಗಿರಿ ಸಾಲೋಟಿಗೆ, ಫೈಜಲ್ ಸಾಲೋಟಿಗೆ, ಮತ್ತು ಯಾರು ಅರಬಾಜ್ ಸಾಲೋಟಿಗೆ ಅಂತೇಳಿ ಇವ್ರ ಮೇಲೆ ಇವ್ರು ಯಾವತ್ತೂ ಕಿರುಕುಳ ಕೊಡತ್ತಿದ್ರತ್ತ. ಇನ್ನು ಏನು ಇವ್ರು ಅದಾರಲ್ಲ, ಅಲ್ಲಾವುದ್ದೀನ್ ಅಂತ, ಬಾಷಾ ಅಂತ, ಇವರೆಲ್ಲ ಇಮಾಮ್ ಅಂತ, ಮತ್ತು ಈ ಸಾಲೋಟಿಗೆ ಅಂತೇಳಿ ಇವರೇ ಒಂದು ಜನ, ರುಕ್ಸಾನ ಅಂತ, ಇವರು ಮಕ್ಕಳಾದ ಬಾಷಾ ಇನಾಮ್ದಾರ, ಅಸ್ಲಾಂ ಇನಾಮ್ದಾರ ಸೇರಿದಂತೆ ಇನ್ನೂರ ಯಾರು ಒಂದು 5-6 ಜನ ಕೂಡ ಅವನ ಮೇಲೆ ಇವತ್ತು ಏಕಾಏಕಿ ಒಂದು ಬೆಳಗ್ಗೆ ಅಂದ್ರೆ ಮಧ್ಯಾಹ್ನದಾಗ ಅವ್ರ ಮನೆಗೆ ಹೋಗಿ ಹೊರಗೆ ಬಾ ನೀನು ಅಂತೇಳಿ ಹೆಂಗೇಳು ಜಗಾಡಿ ಅವ್ರಿಗೆ ಹೊಡಿದ, ಇಲ್ಲಿ ಅವ್ನಿಗೆ ಬೆಳೆದಾಗಿರ್ಬೋದು, ಪಂಚ ತೊಗೊಂಡು ಹೊಡಿದಾಗಿರ್ಬೋದು, ಇವೆಲ್ಲ ಘಟನೆಗಳು ಅವ್ರಿಗೆ ಮಾಡ್ಯಾರಂತ. ಪಾಪ ಎಲ್ಲ ಕುಟುಂಬಸ್ಥರು ಒಂದು ನಂದು ಹಲ್ಲೆಗೊಳಗಾಗಿ ಬಂದು ಆಸ್ಪತ್ರೆಗೆ ದಾಖಲಾಗ್ಯಾರ. ಇದು ಯಾವಾಗ ನಿಲ್ತದೆ ಈ ಭೀಮಾ ತೀರದೊಳಗೆ? ಯಾಕಂದ್ರೆ ಭೀಮಾ ತೀರ ಅಂದ್ಗಳು ಹೆಂಗೆ ಭಯ ಆಗಿಬಿಟ್ಟದ. ಎಲ್ಲರೂ ಕೆಟ್ಟವರಲ್ಲ, ಅಲ್ಲಿ ಕೆಲವೊಬ್ರು ಇಂಥವ್ರು ಅದಾರ. ಇವ್ರು ಎಲ್ಲಿರ್ತಾರೋ ಯಾರು ಇರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಇವ್ರ ಮೇಲೆ ಆಲ್ರೆಡಿ ಕಾನೂನು ಕಣ್ಣಿರ್ತದೆ. ನಮ್ಮ ವಿಜಯಪುರ ಜಿಲ್ಲಾ ಪೊಲೀಸರು ಭಾಳ ನಿಗಾ ವಹಿಸ್ಯಾರೆ ಈಗಿನ ಕಾಲದಾಗ. ಯಾಕಂದ್ರೆ ವರ್ಷಕ್ಕೊಮ್ಮೆ IG ಸಾಹೇಬ್ರ ಬರ್ತಾರೆ, SP ಸಾಹೇಬ್ರ ಬರ್ತಾರೆ, ಮತ್ತು ಅಲ್ಲಿ ಸ್ಥಳೀಯ DYSP ಆಗಿರ್ಬೋದು, PSI ಆಗಿರ್ಬೋದು, ಇವರೆಲ್ಲ CPI ಆಗಿರ್ಬೋದು, ಇವ್ರು ಮತ್ತೆ ರೌಡಿ ಪಿರಿಯಡ್ ತೊಗೋತಾರೆ. ಇವ್ರ ಮೇಲೆ ಮತ್ತೆ ಕಠಿಣ ಕಾನೂನು ತೊಗೋತೀವಿ, ಹಿಂಗೆಲ್ಲ ಮಾಡಿದ್ರೆ ನಿಮ್ಮ ಮೇಲೆ ಒಂದು ನಿಗಾ ವಹಿಸೇವಿ, ಈ ಥರನಾಗಿ ಮಾಡಬೇಡ ಅಂತ ಹೇಳ್ತಾರೆ. ಇಂಥ ಘಟನೆ ಆದಾಗೊಮ್ಮೆ ಇಂಥವ್ರು ಇರ್ತಾರಲ್ಲ ಪುಂಡ್ರು, ಇವ್ರನ್ನ ಗಡೀಪಾರು ಮಾಡ್ತಾರೆ, ಮತ್ತೆ ಬರ್ತಾರೆ. ಸಿಕ್ಕ 4 ದಿವಸನೇ ಮತ್ತೆ ಇಂಥ ಹಲ್ಲೆ ಮಾಡ್ತಾರೆ, ಹೋಗ್ತಾರೆ. ಇದೆಲ್ಲ ನಿಲ್ಲುವುದು ಯಾವಾಗ? ಈ ಬಡವರ ಮೇಲೆ ಅನ್ಯಾಯಗಳು ಪದೇ ಇದೇ ಥರನಾಗಿ ಆದ್ರೆ ಇದನ್ನು ತಡೆಗಟ್ಟೋದು ಯಾವಾಗ? ಒಂದು ಬೇಕಲ್ಲ, ಒಂದು ಸಮಯ ಸಂದರ್ಭ ಅನ್ನೋದು ಇರ್ತದಲ್ಲ ಅದಕ್ಕೆ. ಯಾಕಂದ್ರೆ ಈಗಿನ ಕಾಲದಾಗ ನೋಡ್ರಿ ನೀವು, ಈಗ ನಾವು ಭಾಳ ನೋಡಿರ್ತೀವಿ, ಈ ದುಡ್ಕೊಂಡು ತಿನ್ನೋರನ್ನ ಹೊಟ್ಟೆ ತುಂಬಂಗಿಲ್ಲ, ಇಂಥವ್ರು ಮಾತ್ರ ಬಡ್ಕೊಂಡು ತಿನ್ನಂಗೆ ನಿಂದಿರ್ತಾರೆ. ಯಾಕಂದ್ರೆ ಇವೇನು ದೊಡ್ಡ ಅಂಗಡಿ ಏನಿಲ್ಲ, ಪಾಪಡಿ ಅಂಗಡಿ ಇಟ್ಕೊಂಡು ಪಾಪ ಅವ್ರ ಮಕ್ಕಳನ್ನ ತೊಗೊಂಡು ಅವ್ರು ಏನು ಕೆಲಸ ಮಾಡಾಕತ್ತಿದ್ರು, ತಮ್ಮ ಹೊಟ್ಟೆ ತುಂಬಿಕೊಳಕತ್ತಿದ್ರು. ಅಂಥರದಾಗೂ ಬಂದಿವರು ಈ ಥರನಾಗಿ ಏಕಾಏಕಿ ಮನೆಗೆ ಬಂದು ಹಲ್ಲೆ ಮಾಡ್ತಾರೆ ಅಂದ್ರೆ ಇದ್ರಿಗೆ ಎಷ್ಟರ ಮಟ್ಟಿಗೆ ಸರಿ? ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳನ್ನ ಒಂದು ವಿನಂತಿ ಏನಂದ್ರೆ, ಇಂಥವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಯಾಕಂದ್ರೆ ಪಾಪ ಅವ್ರೆಲ್ಲರೂ ಹೇಳ್ಯಾರ, ಇದನ್ನು ನಾ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ ಸರ್, ನನಗೆ ಜೀವ ಬೆದರಿಕೆ ಐತಿ. ಏಕಾಏಕಿ ಬರ್ತಾರೆ, ಒಂದಿವ್ಸ ಮಂದಿ ಕಲ್ಲ ಕಟ್ಟಿಗೆ ತಂದು ಕೊಡ್ತಾರೆ, ಅದರಲ್ಲೇ ಹೊಡಿತಾರೆ. ಒಂದಿವ್ಸ ಮಂದಿ ಎದೆ ಮೇಲೆ ಹಂಗಿಡ್ದು ನೀನು ಬಿಡಂಗಿಲ್ಲ, ನೀ ಅಂಗಡಿ ಬಂದ್ ಮಾಡ್ಲಿಕ್ಕಂದ್ರೆ ನೀನು ಜೀವನ ತೊಗೋತೇವೆ ಅಂತಾರೆ. ಹೀಗೆಲ್ಲ ಆದ್ರೆ ಈಗ ಮತ್ತೆ ಯಾಕಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ದೊಡ್ಡ ಮಾತಾಗಿರ್ತದೆ, ಜೀವ ಒಂದು ಉಳಿಸ್ಕೊಳ್ಳೋದು ಅನ್ನೋದು ಇರ್ತದಲ್ಲ, ಅದು ಇದಕ್ಕೆ ದೊಡ್ಡದಾಗಿ ಬಿಡ್ತದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಅಲ್ಲಿ ಸ್ಥಳೀಯ ಪೊಲೀಸರಾಗಿರ್ಬೋದು, ಇಂಥವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು. ಅವರೇ ಹೇಳ್ಯಾರ, ಸರ್ ನಾವು ಹೆಂಗೆ ಅದ್ಬೇಕು, ಯಾಕಂದ್ರೆ ನಾವು ದುಡ್ಕೊಂಡು ತಿನ್ನೋರು, ಹೆಂಗೆ ಬದುಕಬೇಕು, ನಾವು ದುಡ್ಕೊಂಡು ತಿನ್ನೋರು, ನಾವು ದುಡಿಲಿಕ್ಕಂದ್ರೆ ಹೊಟ್ಟೆ ತುಂಬಂಗಿಲ್ಲ ನಮ್ಮದು. ಪದೇ ಬಂದು ಇಂಥವ್ರು ಕಿರುಕುಳ ಮಾಡಿದ್ರೆ ನಮ್ಮ ಜೀವನ ಹೆಂಗೆ ನಡೀತದೆ ಸರ್? ದಯವಿಟ್ಟು ಇವ್ರ ಮೇಲೆ ಒಂದು ಕ್ರಮ ಕೈಗೊಳ್ಬೇಕು. ಇಲ್ಲಿಕ್ಕಂದ್ರೆ ನಮ್ಗೆ ಏನಾಗಬೇಕು? ಯಾಕಂದ್ರೆ ಇವತ್ತು ಅವ್ರು ಹೊಡೆದಿದ್ದು ನೋಡಿದ್ರೆ ಭಾಳ ಕೆಟ್ಟು ಹೊಡೆದಾರತ್ತೆ.
ಅವ್ರು ಹೇಳ್ತಾರೆ ಅಲ್ಲಿ ಆಜುಬಾಜಿನವ್ರು ಏನು ಜೇರ್ಕತ್ತಾಗಿ ಬಂದವ್ರಿಗೆ ಬಿಡಿಸ್ಲಿಕ್ಕಂದ್ರೆ ಇವತ್ತು ನಮ್ಮ ಜೀವನ ಹೋಗ್ತಿತ್ತು ಸರ್, ನಾವು ಏನು ಮಾಡಬೇಕು, ದಯವಿಟ್ಟು ಇವ್ರ ಮೇಲೆ ಏನಾರ ಕ್ರಮ ಕೈಗೊಳ್ಳೋಣಾಕತ್ತಾರ. ನಮ್ಮದು ಕೂಡ ಇದೇ ವಿನಂತಿ. ಇವ್ರು ಏನು ಮಾಡ್ಯಾರಲ್ಲ ಅವ್ರು ಯಾರೇ ಆಗಿರ್ಬೋದು ತಪ್ಪಿಸ್ತರು, ನಿರ್ದಾಕ್ಷಿಣ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ರಿ. ಯಾರೇ ಆಗಿರ್ಬೋದು, ಒಂದು ವೇಳೆ ಇವ್ರಾಗಿರ್ಬೋದು, ಒಂದು ವೇಳೆ ಅವ್ರು ಆಗಿರ್ಬೋದು. ಇವ್ರು ಹೇಳಕತ್ತಾರೆ ಈಗ ಸರ್ ನಾ ಅಂಗಡಿ ಮೇಲೆ ಹಿಂಗೆ ಮಾಡಕತ್ತಾರ ಅಂತೇಳಿ. ಒಂದು ವೇಳೆ ಇವ್ರು ತಪ್ಪಾದ್ರೆ ಇವ್ರ ಮೇಲೆ ಕ್ರಮ ಕೈಗೊಳ್ರಿ, ಅವ್ರು ತಪ್ಪಾದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ರಿ. ಅದ್ರೊಳಗೆ ಏನೈತೆ ರೀ, ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಇವತ್ತು ಇವ್ರಿಗೆ ಹೆದರ್ಸ್ಯಾರ, ನಾಳೆ ಇನ್ನೊಬ್ರಿಗೆ ಹೆದರ್ಸ್ತಾರೆ, ನಾಡ್ದ ಮತ್ತೊಬ್ಬರು ಹೆದರ್ಸ್ತಾರೆ. ಬದುಕುದು ಹೆಂಗಿಲ್ಲಿ, ಮನಕುಲ ಬದುಕುದು ಹೆಂಗೆ, ಅದನ್ನೂ ಒಂದು ಸ್ವಲ್ಪ ನಿಗಾ ವಹಿಸ್ಬೇಕಲ್ಲ. ಯಾಕಂದ್ರೆ ಇದಕ್ಕೊಂದು ಕಾನೂನು ಅನ್ನೋದು ಇರ್ತದ, ಹೌದಾ, ಅದಕ್ಕೊಂದು ನಿಮ್ಗೆ ಆಡಳಿತ ಅನ್ನೋದು ಇರ್ತದ, ಅಲ್ಲಿ ಸ್ಟೇಷನ್ ಅನ್ನೋದು ಇರ್ತದ, ಇಲ್ಲೆಲ್ಲ ಒಂದು ಇರ್ತದಿಲ್ಲ. ಅದ್ರ ಮೇಲೆ ಇವತ್ತು ನೀವು ಆ ಒಂದು ನಿಗಾ ವಹಿಸ್ಕೊಂಡು ಅಲ್ಲಿ ಸ್ಥಳೀಯ ಆ ಥರನ ಘಟನೆ ಆಗ್ಬಾರ್ದು. ಇಲ್ಲಿ ಸಮಸ್ಯೆಗಳು ಏನಾಗತ್ತವ ಅಂದ್ರೆ ಪದೇ ಪದೇ ಭೀಮಾ ತೀರ, ಆಲ್ಮೇಲ ಇವು ಹಿಂಗೆ ಒಂದು ಏನಾಗ್ತದೆ, ಕೆಲವೊಂದು ವಿದ್ಯಾರ್ಥಿಗಳು ತುಂಬ ಸಮಾಧಾನ ಅದಾರ. ಕೆಲವೊಬ್ಬರಿಗೆ ಇದೇ ಈ ಆಲ್ಮೇಲ ಅದು ಇದು ಹೆಸರು ಕೇಳಿದಗಳನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾರು ಆಲ್ಮೇಲ್ದವರು. ಈ ವಿಷಯ ಬತ್ತಂದ್ರೆ ನೀವು ಎಲ್ಲಿಯವ್ರು ಅಂದ್ಗಳು ಇಲ್ರಿ ನಾವು ಸಿಂದಗಿಯವರು, ನಾವು ಆಲ್ಮೇಲ್ದವರು, ನಾವು ಚಡ್ಚಂದವರು, ನಾವು ಇಂಡಿಯವರು, ಅಲ್ಲಿಯವ್ರು ಅಂದ್ಗಳನ್ನ ಜನರಿಗೆ ಭಯ ಬರಾಗ್ತದೆ. ಇಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಇಂಥ ಹುಳ ಅದಾವಲ್ಲ ಇವು ಕೆಟ್ಟು. ಇದ್ರಲಿಂತ್ರ ಏನಾಗ್ತದ, ಪಾಪಿ ಎಲ್ಲೋ ದುಡಿಯಾಕೆ ಹೋದವ್ರು ಇಲ್ರಿ ನಾವು ಸಿಂದಗಿಯವ್ರು ಅಂದ್ಗಳ ಕೆಲವೊಬ್ರಿಗೆ ರೂಮ್ ಕೊಡೋಲಾಗ್ಯಾರ, ಇಲ್ರಿ ನಾವು ಆಲ್ಮೇಲ್ದವ್ರು ಅಂದ್ಗಳ ಕೆಲವೊಬ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳೋಲಾಗ್ಯಾರ ಕಾಲೇಜ್ಗಳಲ್ಲಿ, ಕೆಲವೊಬ್ರಿಗೆ ಕನ್ಯಾ ಸಿಗೋಲಾಗ್ಯಾವ, ಕೆಲವೊಬ್ರಿಗೆ ವರ ಸಿಗಲ್ಲಾಗ್ಯಾವ. ಯಾರಿಗೆ ಇಂಥವ್ರಲಿಂತ್ರ ಇವ್ರು ಅಷ್ಟಿಷ್ಟು ಮಾಡೋದು, ನಾವು ಮಾಡಿ ಸುದ್ದಿ ಮಾಡೋದು. ಆ ಸುದ್ದಿಯನ್ನು ನೋಡಿ ಏನು ಮಾಡೋದು, ಕೆಲವೊಬ್ಬರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಕತ್ತದ, ಕೂಲಿ ಕಾರ್ಮಿಕರ ಭವಿಷ್ಯ ಹಾಳಾಕತ್ತದ. ಯಾವುದೋ ಜಿಲ್ಲೆಗೆ ಹೋಗಿ ಎಲ್ಲೂ ಹೋಗಿ ರೂಮ್ ಕೇಳಿದ್ರೆ ರೂಮ್ ಕೊಡಂಗಿಲ್ಲ ಅವ್ರಿಗೆ, ಹೆಣ್ಣು ಕೇಳಿದ್ರೆ ಹೆಣ್ಣು ಕೊಡಂಗಿಲ್ಲ, ಗಂಡು ಕೇಳಿದ್ರೆ ಇವ್ರಿಗೆ ವರ ಕೇಳಿದ್ರೆ ವರ ಕೊಡಂಗಿಲ್ಲ. ಏನು ಸಮಸ್ಯೆ ಆಗಿದೆ ಗೊತ್ತಾನ, ಇಂಥವ್ರು ಇರೋದ್ರಲಿಂತ್ರ ದಯವಿಟ್ಟು ಪೊಲೀಸ್ ಆಡಳಿತ ಇವ್ರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಬೇಕು. ಅವ್ರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಂಡು ಸುದ್ದಿ ಮಾಡಿರಿ ನೀವು. ಭೀಮಾವತಿಯಲ್ಲಿ ಯಾವುದೇ ಥರ ಘಟನೆ ನಡೆಯಂಗಿಲ್ಲ. ಯಾಕಂದ್ರೆ ತುಂಬ ಒಳ್ಳೆಯ ಜನ ಅಲ್ಲಿ, ಇಂಥವ್ರಲಿಂತ್ರ ಅದ್ರ ಹೆಸರು ಹಾಳಾಗತ್ತದ. ಇವತ್ತು ಜೇರ್ ಕರ್ತ ಅವರನ್ನು ತಂದು ಇವ್ರು ಬಿಡಿಸ್ಲಿಕ್ಕಂದ್ರೆ ಇವತ್ತು ಜೀವ ಹೋಗ್ತಿದ್ದು ಅಲ್ಲಿ, ಒಂದಲ್ಲ ಎರಡಲ್ಲ 3 ಜೀವ. ಪುಣ್ಯಕ್ಕಲ್ಲಿ ಆಜುಬಾಜು ಇದ್ದವ್ರು ಎಲ್ಲರೂ ಬಿಡಿಸ್ಯಾರಂತ. ಈಗ ಆರೋಗ್ಯದೊಳಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ, ಅವ್ರಿಗೆ ಆರಾಮಾಗ್ಯದಾರ. ದಯವಿಟ್ಟು ನಾ ಪೊಲೀಸರಲ್ಲಿ ಒಂದು ವಿನಂತಿ ಏನಂದ್ರೆ FIR ಮಾಡ್ಕೋರಿ, ಅವ್ರ ಮೇಲೆ ಕಠಿಣ ಕ್ರಮ ಮಾಡಿರಿ. ನಮಗೆ ಇದು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಇದು ಕೇಳ್ತಾರೆ ಸರ್. ಬಂದದು ಈಗ ಹಪ್ತಾ ಕೇಳ್ತಾರೆ, ಹಪ್ತಾ ಕೇಳೋದು, ದಾದಾಗಿರಿ ಮಾಡೋದು, ಇದು ಗುಂಡಾಗಿರಿ ಮಾಡ್ಲಿಕ್ಕೆ ಬರ್ತಾರೆ ಸರ್. ನಮ್ಮ ಇದು ಕೈದಿಂದ ಆಗಿಲ್ಲ ಅಂದ್ರೆ ಹಿಂಗೆ ಜಗಳ ತೆಗೆಯೋದು ಈಗ ಇದು ಮಾಡ್ತಾರೆ ಸರ್. ಇದು ಮಾಡಲಿ ಸರ್. ನಾ ಇಲ್ಲಪ್ಪ ಯಾಕೆ ಬರ್ತಿರೋ, ನಮ್ಮ ಸುಮ್ಮನೆ ಪಾನ್ಚಾಪ್ ಅಂಗಡಿ ಅಂಬರಿ ಆದದು, ಸುಮ್ಮನೆ ಡಬ್ಬಿ ಆದ, ಸುಮ್ಮನೆ ಟೆಸಿನ ಇಟ್ಟಿದ್ದು ಚುಕ್ಕಳು ಮರಿ ತಿರ್ಲಿಕ್ಕೆ ಪ್ಯಾನ್ಗಿನ್ನ ಅನ್ನೋ ಕೇಳಿಲ್ಲ ಸರ್. ಕೇಳಿದಾಗ ಹಿಂಗೆ ಜಗಳ ಚಾಲು ಮಾಡಿದ್ರಿ. ಚಾಲು ಮಾಡಿ ಮತ್ತೆ ಹಾಗೆ ನಮ್ಮ ಚುಕ್ಕಳು ಬಂದು ದಪ ಇದು ಪಂಚ್ ತಂದ್ರಿ. ಒಮ್ಮೆ ಪಂಚ್ ತಂದು ಹಿಂಗೆ ಇದು ಕಜ್ಜಾಕ ಚಾಲು ಐತ್ರಿ. ಅರ್ಧಾಗ ನಾವು ಆಗೋನು ಸರ್, ನನಗೂ ಪಂಚಲಿ ತಲೆ ಮ್ಯಾಗ ಇದು ಮಾಡ್ಯಾರಿ ಸರ್. ಅವರು ಕನೆಕ್ಟಿವ್ 10 ಮಂದಿ ಇದ್ರಿ ಸರ್. ಅವರು 10 ಮಂದಿ ಇದ್ರಿ. ಅವರು ಜನ ಇದು ಓಡ್ಬಾರ ನಾವು ಇಲ್ಲಿ ಇದು ಮಾಡಿದ್ವಿ ಸರ್. ಇಲ್ಲಿ ಬದುಕಿದೇವ್ರಿ. ಇಲ್ಲಿಗೆ ನಮ್ಗೆ ಇವತ್ತು 3 ಮಂದಿಗೆ ನಾನು ಇದು 2 ಮಕ್ಕಳು ಇದು ಮಾಡ್ತೀರಿ, ಕಲಾಸ ಮಾಡ್ತೀವಿ. ಅದ್ರಿ ಇವ ಭಾಷಾ ಹೊಡೆದನ್ರಿ, ಇಮಾಮ್ ಇದು ಹೊಡೆದನ್ರಿ. ಅವ್ರದ್ದು ತಂಗಿ ಇದು ಮಕ್ಕಳು ರೀ, ಅವನ ಹೆಸರು ಇದು ಆದ್ರಿ, ಈ ಭಾಷೆ ಆದ್ರಿ. ಅವ್ರು ಕೂಡ ಹೊಡೆದಾರಿ. ಅಸ್ಲಾಂ ಹಬ್ಬ ರೀ ಸರ್. ಮತ್ತು ಅವ್ರು ನಮಗೆ ಇವತ್ತು ನಾಳೆಗೆ ಅವ್ರು ಕೊಲ್ತಾರೆ ನೋಡಿರಿ ಸರ್. ಕೊಲ್ಲಕ್ಕೆ ಗ್ಯಾರಂಟಿ ನೋಡ್ರಿ ಅವ್ರು. ಹಾಂ ಸರ್, ಏನಾದ್ರು ಅವ್ರಿಗೆ ಇದು ಕೊಡ್ಬೇಕು ಸರ್, ಈಗ ಶಿಕ್ಷೆ ಕೊಡ್ಬೇಕು ರೀ ಅವ್ರಿಗೆ. ಶಿಕ್ಷೆ ಕೊಡುತ್ತಾನೆ ಬಿಡಂಗಿಲ್ಲ ಸರ್. ಹಿಂಗಾದ್ರೆ ಹೆಂಗೆ ಸರ್? ನಾವು ರೋಜಾರಿ ಮನೆ ಬಂದು ಆಟೆ ಹೊಡೆದು ಜನ ಇರ್ಲಿಕ್ಕೆ ನಮಗೆ ಖಲಾಸ ಮಾಡ್ತೀವಿ ಈ ಟೈಪಾಗ್ಯದ ಸರ್. ಹಿಂಗಾಗ್ಯದ್ರಿ ಎಲ್ಲರೂ. ಈಗ ಹೆಂಗೆ 1000 ಜನ ಇದ್ರಿ ಸರ್. ನಮ್ಗೆ ತಳಗೆ ಹಾಕಿ ಕಚ ತುಳಿಯೋದು, ಹೊಡೆಯೋದು, ಪಂಚಲಿ ಹೊಡೆಯೋದು. ಇದು ಇದು ತಂದು ಕೊಡ್ತಾರೆ, ಕೊಯ್ತಾರಿ. ಅವ್ರದ್ದು ಇದು ತಂಗಿದೇವ್ರು ಕೊಯ್ತಾ ತಂದು ಕೊಡ್ತಾರೆ. ಮತ್ತು ಹೆಂಗೆ ಸರ್, ಮತ್ತು ಹೆಣ್ಮಕ್ಳು ರೀ आए तो हम बाद में देते मारे हम सबको रिटेंगे वो कोयता वो सब लेकर थे रिटेंगी सिपाही चीर में मेरे पापा को, मेरे भाई को, मुझे सबको मारे हो गली वाले बच्चे हम 4 जने मिला के मारे। एक लेक नाम बादशाह, एक लेक नाम इमाम, भी सेकंड तीसरा नंबर का नाम भी बादशाह था, उसके बाद असलम। 4 जने मिला के मारे हम हाँ
बहुत दिन से ऐसा कर रहे थे ना, हफ्ता देता हूँ, अब हफ्ता लेके आने को चुप पड़ते थे, बाद में से भी मारना तोड़ना करते थे। ये बार ज़्यादा करे, कभी 50 कभी ऐसा ले जाते थे। हाँ मांगते थे। कभी पापा, मेरे पापा भी रहती हैं दुकान में, मैं भी रहता हूँ, लेके जाते थे। नहीं करे कंप्लेंट, और नहीं करे। ऐसा बहुत दबाड़गी चलाती हूँ ना, वो डेयरिंग अपना दिखाती। 2 भाई भी आते हैं वहाँ, उन्होंने भी ढकला ढुकली कर मारे, उन्होंने भी अशीना और रुखसाना। उन्होंने वो स्पिंच दिए मार रहे हैं कि वो उन्हें मारे, मेरे पापा को मारा है उन्हें स्पिंच दिया। अभी वो क्या बोलती खाकी क्या बोलती वो। ನಮ್ಮ ಅದೃಷ್ಟದ ಶೋರೂಮ್ ಆಗಿರುವ ಪೂರ್ವಿಕಾದಲ್ಲಿ ಈಗ 20ನೇ ವಾರ್ಷಿಕೋತ್ಸವದ ಮಾರಾಟ ಪ್ರಾರಂಭವಾಗಿದೆ. ಪೂರ್ವಿಕಾದಲ್ಲಿ 5,000 ರೂಪಾಯಿಗಳ ಮೇಲೆ ಖರೀದಿ ಮಾಡಿ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ 1 ಲಕ್ಷ ಬೆಲೆಯುಳ್ಳ ಉಡುಗೊರೆಗಳನ್ನು ಪ್ರತಿದಿನವೂ ಪಡೆದುಕೊಳ್ಳಿ. ದುಬೈ ಟ್ರಿಪ್, ಸಿಂಗಾಪುರ್ ಟ್ರಿಪ್, ಐಫೋನ್, ಎಲೆಕ್ಟ್ರಿಕ್ ಬೈಕ್, 1 ಲಕ್ಷ ಬೆಲೆಯುಳ್ಳ ಗೋಲ್ಡ್ ವೌಚರ್, ಅಪ್ಲೈನ್ಸಸ್ ವೌಚರ್ ಹಾಗೂ ಹೆಚ್ಚಿನ ಬಹುಮಾನಗಳನ್ನು ಪಡೆದುಕೊಳ್ಳಬಹುದು. ಈ ಆಫರ್ ಮಾರ್ಚ್ 22ರಿಂದ ಏಪ್ರಿಲ್ 15ರವರೆಗೆ ಮಾತ್ರ. TNC ಅಪ್ಲೈ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.